ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತೊಂದು ಬ್ರೆಡ್ಡೆಲ್ಲ ಹಾಕಿ ಒಂದು ಭಾರಿ ಒಳ್ಳೆಯದೊಂದು ರೆಸಿಪಿ ಮಾಡ್ತಿದ್ದೀನಿ. ಒಂದಷ್ಟು ಚೇಂಜಸ್ ಇರ್ತದೆ ಅಂತ ನಿಮಗೆ ತೋರಿಸ್ಕೊಡುವ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಮಸಾಲೆ ಮಾಡಲಿಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕುವ. ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಒಂದು ಮುಷ್ಟಿ, ಒಂದು 10ರಿಂದ 12 ಕೆಂಪು ಮೆಣಸು ಹಾಕ್ತಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ನಾನು ಕೊತ್ತಂಬರಿ, ಅದು ಸಹ ಎಣ್ಣೆಯಲ್ಲಿ ಡ್ರೈ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡು ನೋಡಿ, ಇದಕ್ಕೆ ಒಂದು 2 ಲವಂಗ, 2 ಚಕ್ಕೆ ಹಾಕೊಳ್ಳುವ. ಇದನ್ನು ಹಾಕ್ಕೊಂಡು ಇದನ್ನು ನಾವೀಗ ಸ್ವಲ್ಪ ಅರಿಶಿಣ ಹಾಕಿ ಪುಡಿ ಥರ ಮಾಡ್ಕೊಳ್ಳುವ. ಅದಕ್ಕೆ ಸ್ವಲ್ಪ ನೀರು ಹಾಕುವ. ಈಗ ಅದೊಂದು ಸಲ ಕಡಿದ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ 1 ಟೊಮೊಟೊ ಹಾಕ್ಕೊಳ್ತಿದ್ದೀನಿ. ನಿಮಗೆ ಟೊಮೊಟೊ ಇಷ್ಟ ಇಲ್ಲದ್ರೆ ಟೊಮೊಟೊ ಹಾಕೋದು ಬೇಡ, ಹುಳಿ ಹಾಕ್ಕೊಂಡ್ರು ನಡೀತದೆ. ನಾನು ಒಂದು ಚಿಕ್ಕ ಟೊಮೊಟೊ ಹಾಕಿದ್ದೀನಿ. ಅದನ್ನು ಕಡಿದು ತಗೊಳ್ಳುವ. ನಾನು ನೋಡಿ, ಇಲ್ಲಿ ಇದಕ್ಕೆ ಎಂತ ಹೇಳ್ತಾರೆ, ಇದಕ್ಕೆ ಸೀಗಡಿ ಅಂತ ಹೇಳ್ತಾರೆ. ಇದನ್ನು ನೋಡಿ, ಬೆನ್ನಲ್ಲಿ ಒಂದು ಕಪ್ಪು ಕಲೆ ಇರ್ತದೆ, ಅದನ್ನು ಎಳೆದು ತೆಗಿಬೇಕು. ಅದನ್ನು ಹೇಳ್ತಾರೆ, ಅದರ ಗಲೀಜು ಅಂತ ಹೇಳ್ತಾರೆ ಅದು. ಅದಕ್ಕೆ ನೋಡಿ, ಈ ಥರ ಕ್ಲೀನ್ ಮಾಡಿ ತಗೊಳ್ಬೇಕು. ನಾನು ಇಷ್ಟು ಪ್ರಾನ್ಸ್ ತೊಗೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಬಣಲೆ ಸ್ವಲ್ಪ ನಮಗೆ ಕ್ವಾಂಟಿಟಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ದೊಡ್ಡ ನೀರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಕೆಂಪಾಗುವವರೆಗೆ ನಾವು ಫ್ರೈ ಮಾಡ್ಕೊಳ್ವಾ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ವಾ. ಇದು ಫ್ರೈ ಮಾಡ್ಕೊಂಡ ನಂತರ ನಾವು ಕಡ್ದ ಮಸಾಲೆನೂ ಉಂಟಲ್ಲ, ಅದು ನಾವು ನೀರುಳ್ಳಿ ಒಟ್ಟಿಗೆ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ಆ ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ, ಈ ಥರ ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಫ್ರೈ ಮಾಡಿದ ನಂತರ ಇದನ್ನು ಒಳ್ಳೆ ಪರಿಮಳ ಬರಲಿಕ್ಕೆ ಶುರು ಆಗ್ತದೆ. ಆಗ ನಾವು ಜಾರ್ ತೊಳೆದ ನೀರು ಸ್ವಲ್ಪ ಒಂದು ಅರ್ಧ ಲೋಟಷ್ಟು ನೀರು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡಿ, ಚೆಂದ ಮಾಡಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡುವ. ನೋಡಿ, ಹೀಗೆ ಮುಚ್ಚಿಟ್ಟು ಸ್ವಲ್ಪ ನೋಡಿ ಒಳ್ಳೆ ಎಣ್ಣೆ ಬರುವ ಹಾಗೆ ನಾವು ಅದನ್ನು ಒಳ್ಳೆ ಇದು ಮಾಡಬೇಕು, ರೋಸ್ಟ್ ಮಾಡಬೇಕು. ಈಗ ನಾವು ತೊಳೆದಿಟ್ಟ ಸೀಗಡಿ ಉಂಟಲ್ಲ, ಅದನ್ನು ಇದಕ್ಕೆ ಹಾಕಬೇಕು. ಪ್ರಾನ್ಸ್ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಒಂದರಲ್ಲಿ ಅದು ಮಸಾಲೆಯಲ್ಲಿ ಬೇಯುವ ಹಾಗೆ ಬಿಡಬೇಕು. ನಾವು ಇದನ್ನು ಭಾರಿ ಟೇಸ್ಟ್ ಆಗಿರ್ತದೆ. ಇದನ್ನು ಡಿಫ್ರೆಂಟಾಗಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಅನ್ನ ಚಪಾತಿ, ನಾವು ರೈಸಿಗೆ ಗಂಜಿಗೆ ಊಟ ಮಾಡೋದಕ್ಕಿಂತ ನಾನು ತೋರಿಸ್ಕೊಟ್ಟಾಗೆ ಮಾಡಿ ನೋಡಿ. ಒಂದು ಸರ್ತಿ ಮಾಡಿದರೆ ಮತ್ತೆ ಮತ್ತೆ ತಿಂತವೇ ಇರ್ತೀವಿ, ಅಷ್ಟು ಖುಷಿ ಆಗ್ತದೆ. ನೋಡಿ, ಇಷ್ಟು ಡ್ರೈ ಆಗಬೇಕಿದು. ನೋಡಿ, ಫುಲ್ಲು ಡ್ರೈ ಆಗಿ ಬರಬೇಕು ನಮಗೆ. ಅಂದರೆ ಸ್ವಲ್ಪ ಇದಿರಬೇಕು ರಸ, ಆದರೆ ತುಂಬ ನೀರು ಥರ ಇರಬಾರ್ದು. ಈಗ ಫ್ರೈ ಆದ ನಂತರ ಇದಕ್ಕೆ ನಾವು ಸ್ವಲ್ಪ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು ಹಾಕುವ. ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ರುಚಿಯಾಗಿ ಒಳ್ಳೆ ಅರಮ ಬರ್ತದೆ. ನೋಡಿ, ಈ ಥರ ಒಳ್ಳೆ ಫ್ರೈ ಮಾಡಿ ನೋಡಿ. ಈ ಥರ ನಿಮಗೆ ಊಟಕ್ಕೆ ಸೈಡ್ ಡಿಶ್ ಆಗಿ ಸಹ ಇರ್ತದೆ. ಇದು ತುಂಬ ಚೆಂದ ಇರ್ತದೆ, ಟೇಸ್ಟ್ ಆಗಿರ್ತದೆ. ನಾನು ಇದನ್ನು ಡಿಫ್ರೆಂಟಾಗಿ ಮಾಡಿ ತೋರಿಸಿದ್ದೀನಿ ನೋಡಿ. ಇದನ್ನು ತೆಗೆದುಕೊಡ. ನಾನು ಇಲ್ಲೊಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು 2 ಸ್ಪೂನು, 1 ಸ್ಪೂನು, ನಿಮಗೆ ಎಣ್ಣೆ ಬೇಕಿದ್ರೆ ಎಣ್ಣೆ, ಬಟರ್ ಬೇಕಿದ್ರೆ ಬಟರ್, ತುಪ್ಪ ಬೇಕಿದ್ರೆ ತುಪ್ಪ ಹಾಕ್ಕೊಂಡು ಈ 2 ಬ್ರೆಡ್ ಪೀಸನ್ನು ಫ್ರೈ ಮಾಡ್ಕೊಳ್ವಾ. ನೋಡಿ, ಚೆಂದ ಮಾಡಿ ಫ್ರೈ ಮಾಡ್ಕೊಳ್ವಾ. ಯಾಕೆಂದರೆ ಸ್ವಲ್ಪ ಅದು ಬಿಸಿ ಆದರೆ ಒಳ್ಳೆ ಟೇಸ್ಟ್ ಕೊಡ್ತದೆ. ನಿಮಗೆ ಗೊತ್ತೇ ಉಂಟು, ಬ್ರೆಡ್ಡು ಒಳ್ಳೆ ಟೇಸ್ಟ್ ಬರ್ತದೆ ಅಂತ. ನೋಡಿ, ಈ ಥರ ಇದು ಮಾಡಿಕೊಂಡು ಫ್ರೈ ಮಾಡಿ ತಗೊಳ್ಳುವ. ನೋಡಿ, ಈ ಥರ ಒಳ್ಳೆ ಮಾಡಿ ಫ್ರೈ ಮಾಡಿ ತೆಗೆದ ನಂತರ ಇದಕ್ಕೊಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ನೋಡಿ, ಈ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಮಾಡಿದ್ದ ಗ್ರೇವಿ ಉಂಟಲ್ಲ, ಇದಕ್ಕೆ ಹಾಕ್ಕೊಳ್ವಾ. ಇದಕ್ಕೆ ಹಾಕಿ ನಿಮಗೆ ಟೊಮೊಟೊ ಎಲ್ಲ ಹಾಕಲಿಕ್ಕೆ, ನಾನು ಟೊಮೊಟೊ ಹಾಕಲಿಲ್ಲ. ಟೊಮೊಟೊ ನನಗೆ ಇಷ್ಟ ಇಲ್ಲ ಅಷ್ಟಾಗಿ ಅಂತ ಟೊಮೊಟೊ ಹಾಕಲಿಲ್ಲ. ನೋಡಿ, ಈ ಥರ ನೀರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ, ಕೊತ್ತಂಬರಿ ಸೊಪ್ಪು, ನೀರುಳ್ಳಿ ಹಾಕಿ ಚಿಕ್ಕ ಮಾಡಿ ಇದರ ಮೇಲೆ ಬ್ರೆಡ್ ಇಟ್ಕೊಂಡು ತಿಂದು ನೋಡಿ. ಒಂದು ಸರ್ತಿ ತಿಂದರೆ ಮತ್ತೆ 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 ನೀವು ಮಾಡಿ ತಿಂತೀರ. ಸೂಪರ್ ಟೇಸ್ಟ್ ಆಗಿರೋದೊಂದು ಸೂಪರಾಗಿರೋದೊಂದು ರೆಸಿಪಿ ಮಾಡಿ ತೋರಿಸಿದ್ದೀನಿ ನೋಡಿ. ಈ ಥರ ನಿಮಗೆ ಟೊಮೊಟೊ ಅದೆಲ್ಲ ಹಾಕಿ ತಿನ್ನೋ ಇಷ್ಟ ಇದ್ರೆ ತಿನ್ನಿ. ನಾನು ಈ ಥರ ಕಟ್ ಮಾಡಿ ಸಹ ಮಾಡಿ ನೋಡಿದೆ. ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ನೀವು ಸಹ ಮಾಡಿ ನೋಡಿ. ಯಾರೆಲ್ಲ ನೋಡಲಿಲ್ಲ ನೋಡಿ, ಸಪೋರ್ಟ್ ಮಾಡಿ.